ಓಂ ಪ್ರಾಣಸ್ತಥಾನುಗಮಾತ್. ಓಂ ವಿಷ್ಣುಮೇಮಾನಯನ್ ದೇವಾಃ ವಿಷ್ಣುಂ ಭೂತಿಮುಪಾಸತೆ ಸಯೇವ ಸರ್ವವೇದೋಕ್ತಃ ತದ್ರತೋ ದೇಹ ಉಚ್ಯತೆ. ಸರಿ, ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕಾದಲ್ಲಿ ಅಥ ದೇವರಥಃ ತಸ್ಯ ವಾಗ್ಬುದ್ಧಿಃ ಅನ್ನುವ ಐತರೇಯ ಉಪನಿಷತ್ತಿನ ವಾಕ್ಯದ ಅರ್ಥ ನೋಡಿದ್ದೇವೆ. ಇತಿ ಈ ವಾಕ್ಯದಿಂದ ತಸ್ಯ ದೇಹರಥತ್ವ ಉಚ್ಯತೆ. ತಸ್ಯ ಅಂದ್ರೆ ಪ್ರಾಣಸ್ಯ, ದೇಹರಥತ್ವ ದೇಹ ರಥ ಯಸ್ಯ ಸಹ ದೇಹರಥಃ, ದೇಹರಥಸ್ಯ ಭಾವಃ ದೇಹರಥತ್ವ ಉಚ್ಯತೆ. ಈಗೊಂದು ವರ್ಣನೆ ಮಾಡಿದ್ದಾರೆ. ಅಲ್ಲಿ ಮುಂದೆ ತದಯಂ ಪ್ರಾಣೋಧಿ ತಿಷ್ಠತಿ ಅಂತಿದೆ. ತದಯಂ ಅಂತ ಇದೆಯಲ್ಲ, ಆ ತದಯಂ ಅಂತ ಅಯಂ ಅಂತ ಅನ್ನೋದು ಪುಲ್ಲಿಂಗ, ತತ್ ಅಂತ ನಪುಂಸಕಲಿಂಗ. ಅದು ಹೇಗೆ ಹೊಂದಾಣಿಕೆ? ಅದಕ್ಕೆ ಹೇಗೆ? ತಮಿಮಂ, ಇಮಂ ಅಂತ ಆದ್ರೂ ಆಗಬೇಕು, ತಮ್ ಅಂತ ಆಗಬೇಕು. ಇಮಂ ಈ ರಥವನ್ನ, ತಮ್ ಇಮಂ ಆ ಅಂಥ ಈ ರಥವನ್ನ ಪ್ರಾಣ ಏರಿ ಕುಳಿತಿದ್ದಾನೆ ಅಂತ. ಸರಿ, ಅದಕ್ಕೆ ಹೇಗೆ ಅರ್ಥ ಮಾಡೋದು ಅಂದ್ರೆ, ಸಚಾಸೌ ಅಯಂ ಚೇತಿ ತದಯಂ ಅಂತ ಹೀಗೆ ಅದಕ್ಕೆ ಕರ್ಮಧಾರಯ ಸಮಾಸ ಮಾಡಬೇಕು. ಸಚಾಸೌ ಅಯಂ ಅಂತ ಮಾಡಿದಾಗ ಅಲ್ಲಿ ಸ್ವಯಂ ಪ್ರಾಣ ಅಂತ ಅರ್ಥ ಅದಕ್ಕಾಗ್ತದೆ. ಸಚಾಸೌ ಅಯಂ ಅಂತ ಮಾಡಿದಾಗ ಆ ತತ್ಶಬ್ದದ ಮೂಲ ರೂಪ, ಅದರ ಪ್ರಾತಿಪದಿಕ ತತ್, ಹಾಗಾಗಿ ತತ್ ಅಂತ ಉಳಿತು. ಅಯಂ ಅಂತ ಅನ್ನೋದು ಪ್ರಾಣನಿಗೆ ಸಂಬಂಧಪಟ್ಟದ್ದು. ಆದ್ರಿಂದ ತಮಿಮಂ ಅಂತ ದ್ವಿತೀಯ ವಿಭಕ್ತಿ ಆಗಬೇಕಾಗಿತ್ತು ಅಂತ ನಾವು ತಿಳ್ಕೊಂಡ್ರೆ ಅದು ರಥಕ್ಕೆ ಸಂಬಂಧಪಟ್ಟದ್ದು. ಈ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ರಥಕ್ಕೆ ಸಂಬಂಧಪಟ್ಟದ್ದು ಅಲ್ಲೇ ಅಲ್ಲ, ಅದು ಪ್ರಾಣನಿಗೆ ಸಂಬಂಧಪಟ್ಟದ್ದು. ಅಂಥ ಈ ಪ್ರಾಣ ರಥವನ್ನು ಏರಿದ್ದಾನೆ ಅಂತ ಈಗ ಅದರ ತಾತ್ಪರ್ಯ. ತದಯಂ ಸಚಾಸೌ ಅಯಂ ಚೇತಿ ತದಯಂ ತದಿತಿ ರಥತಯ ಉಕ್ತಂ ಶರೀರಂ ವಾ. ಇನ್ನೊಂದು ಹೇಗೆ ಅಂದ್ರೆ, ಇನ್ನೊಂದು ವ್ಯಾಖ್ಯಾನ ಕೂಡ ಮಾಡಬಹುದು. ತತ್ ಅಂತಿದೆಯಲ್ಲ, ಅದು ಶರೀರವನ್ನು ಅಂತ ಅರ್ಥ. ಅದಕ್ಕೆ ತತ್ ಅಂತನ್ನೋದು ಮತ್ತೆ ಇಮಂ ಅಯಂ ಅಂತನ್ನೋದು ಎರಡು ಕೂಡ ಈ ಬೇರೆ ಬೇರೆ ಶಬ್ದ. ಆವಾಗ ತತ್ ಅಂತಂದ್ರೆ ಆ ಶರೀರವನ್ನು ಅಂತ ಅರ್ಥ. ಶರೀರ ಶಬ್ದ ನಪುಂಸಕಲಿಂಗ, ಆ ಶರೀರ ಶಬ್ದ ನಪುಂಸಕಲಿಂಗ. ಮತ್ತೆ ರಥತಯ ಉಕ್ತಂ, ರಥವೆಂಬುದಾಗಿ ವರ್ಣಿಸಲ್ಪಟ್ಟ ಶರೀರವನ್ನು ಅಂತ ಅದರ ತಾತ್ಪರ್ಯ. ಪ್ರಾಣ ಅಯಂ ಪ್ರಾಣ, ಈ ಪ್ರಾಣನು ಅಧಿತಿಷ್ಠತಿ ಏರಿದ್ದಾನೆ ಅಂತ ಮುಂದಿನ ಕನ್ವಯ. ಸರಿ, ಲಿಂಗ ವ್ಯತ್ಯಾಸೋವ ಅಂತಿದೆ. ಅದಕ್ಕೇನು ಅರ್ಥ ಅಂದ್ರೆ, ಈ ತತ್ ರಥ ಎಂಬುದಾಗಿ ವರ್ಣಿಸಲ್ಪಟ್ಟ ಈ ಶರೀರವನ್ನು ಅಯಂ ಪ್ರಾಣ, ಈ ಪ್ರಾಣನು ಅಧಿತಿಷ್ಠತಿ ಇರ್ತಾನೆ ಅಂತ ಒಂದರ್ಥ. ಈ ತತ್ ಎಂಬುದು ನಪುಂಸಕಲಿಂಗ ಆದ್ರಿಂದ ಅದನ್ನು ಶರೀರಕ್ಕೆ ವಿಶೇಷವಾಗಿ ನಾವು ಮಾಡ್ಕೊಂಡ್ವಿ. ತತ್ ಎಂಬುದನ್ನು ರಥಕ್ಕೆ ನೇರವಾಗಿ ಮಾಡ್ಕೊಂಡ್ಬಿಡ್ಬೋದು, ತತ್ ಆ ರಥವನ್ನು ಅಂತ. ಸರಿ, ಅದು ನಪುಂಸಕಲಿಂಗ ಆಗಬೇಕಾಗಿದ್ದು, ಅದು ಪುಲ್ಲಿಂಗ ಆಗಬೇಕಾಗಿತ್ತಲ್ಲ. ತಮ್ ಅಯಂ ಪ್ರಾಣ ಅಧಿತಿಷ್ಠತಿ, ತಮ್ ಆ ರಥವನ್ನು, ರಥ ಶಬ್ದ ಪುಲ್ಲಿಂಗ ಅಲ್ವಾ, ಆದ್ರಿಂದ ತಮಯಂ ಪ್ರಾಣ ಅಧಿತಿಷ್ಠತಿ ಅಂತ ಆಗಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ, ಲಿಂಗ ವ್ಯತ್ಯಾಸ ಮಾಡಬಹುದಿತ್ತು. ಪುಲ್ಲಿಂಗ ತಮ್ಮ ಅಂತ ಹೇಳ್ಬೇಕಾದ್ರೆ ತತ್ ಅಂತ ಹೇಳುವುದೇನಿದೆ ಲಿಂಗ ವ್ಯತ್ಯಾಸ. ಉಪನಿಷತ್ನಲ್ಲಿ ಸುಕ್ತಿ ಉಪಗ್ರಹ, ಈ ತರ ಉಪನಿಷತ್ತು ವೇದಗಳಲ್ಲಿ ಪುರಾಣಗಳಲ್ಲಿ ಈ ತರದ ಲಿಂಗ ವ್ಯತ್ಯಾಸಗಳನ್ನು ಮಾಡಿಕೊಳ್ಳುವ ಅವಕಾಶ ಬೇರೆ ಬೇರೆ ಕಡೆ ಬಂದಿರ್ತದೆ. ಅದು ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಬಂದಿದೆ. ಸುಕ್ತಿ ಉಪಗ್ರಹ ಲಿಂಗನರಾಣಾಂ ಕಾಲಹಲ ಸ್ವರ ಕರ್ತೃಂಗಾಂಚ ವ್ಯತ್ಯಯಮಿಚ್ಛತಿ ಶಾಸ್ತ್ರಕೃದೇಶಾಂ ತದಪಿ ಚ ಸಿದ್ಧತಿ ಬಾಹುಲಕೇನ ಅಂತ. ಇದು ಮಹಾವ್ಯಾಕರಣದ ಒಂದು ಶ್ಲೋಕ. ಇದನ್ನ ಸ್ವಾರಸ್ಯ ಅಂದ್ರೆ ಪತಂಜಲಿಯು ಕೂಡ ತಮ್ಮ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಇವತ್ತಿಗೂ ಇದು ವ್ಯಾಕರಣ ಪುಸ್ತಕದಲ್ಲೂ ಕಂಡು ಬರುತ್ತದೆ. ಕೇವಲ ಆಚಾರ್ಯರ ಸರ್ವಮೂಲದಲ್ಲಿ ಮಾತ್ರ ಅಲ್ಲ, ವ್ಯಾಕರಣ ಪುಸ್ತಕದಲ್ಲೂ ಕಂಡು ಬರುತ್ತದೆ. ವ್ಯತ್ಯಯೋ ಬಹುಲಂ ಅಂತ ಒಂದು ಸೂತ್ರ ಇದೆ ಪಾಣಿನಿ ವ್ಯಾಕರಣದಲ್ಲಿ. ನಮ್ಮ ನಿಯಮಗಳನ್ನ ಮೀರಿ ಕೂಡ ಕೆಲವು ಬಾರಿ ವ್ಯತ್ಯಯಗಳಾಗುವ ಸಾಧ್ಯತೆ ಇದೆ. ಅನೇಕ ವ್ಯತ್ಯಾಸಗಳು, ವ್ಯತ್ಯಯ ಅಂದ್ರೆ ವ್ಯತ್ಯಾಸ ಅಂತ ಅರ್ಥ. ಆದ್ರಿಂದ ತಮ್ಮ ಅಂತ ಹೇಳ್ಬೇಕಾದ್ದನ್ನ ತತ್ ಅಂತ ಹೇಳಿದ್ರು ತಪ್ಪೇನಿಲ್ಲ.
ಅಲ್ಲ, ಅದು ಹೇಗೆ ಲಿಂಗ ವ್ಯತ್ಯಾಸ ಆಗೋದು ಬೇಕಾಬಿಟ್ಟಿ ಆಗಬಾರ್ದಲ್ಲ. ಅದು ಹೇಗೆ ಅಂದ್ರೆ, ರಥ ಅಂತ ಅನ್ನೋದು ಪುಲ್ಲಿಂಗ ಹೌದು, ಅದನ್ನ ಸಾಮಾನ್ಯತಃ ತಗೊಂಡದ್ದಷ್ಟೇ. ಅದೇನು ನಿನ್ನೆದುರಿಗಿರೋದು ಏನದು ಅಂತ ನಾವು ಕೆಲವು ಹೇಳ್ತೀವಿ. ಎದುರಿಗಿರುವುದು ಪುಸ್ತಕಂ ಅಂತ ಆದ್ರೆ ನಪುಂಸಕಲಿಂಗ, ಎದುರಿಗಿರುವುದು ಗ್ರಂಥ ಅಂತ ಆದ್ರೆ ಅದು ಪುಲ್ಲಿಂಗ, ಅದೆಲ್ಲ ಸರಿ. ಆದ್ರೂ ಸಾಮಾನ್ಯವಾಗಿ ನಪುಂಸಕಲಿಂಗದಲ್ಲಿ ಹೇಳ್ತೇವೆ. ಕನ್ನಡದಲ್ಲಿ ಕೂಡ ಯಾರವರು ಅಂತ ಕೇಳ್ತಾರೆ, ಹೌದು. ಯಾರವಳು ಅಂತ ಕೇಳ್ತಾರೆ, ಯಾರದು ಅಂತಲೂ ಕೆಲವು ಬಾರಿ ಕೇಳ್ತಾರೆ. ಸಾಮಾನ್ಯ ನಪುಂಸಕಂ, ಆ ಥರ ಅದೇನು ತಪ್ಪಲ್ಲ. ಆದ್ರಿಂದ ಇಲ್ಲಿ ಭಗವಂತನೇ ವಾಚ್ಯ ಅಂತ ನಮ್ಮ ತಾತ್ಪರ್ಯ. ಈಗ ಅವರೊಂದು ಪ್ರಶ್ನೆ ಕೇಳ್ತಾರೆ, ಲಿಂಗೇನ ಪೂರ್ವ ಪಕ್ಷಿದೆ ಕಥಂ ತೇನೇವ ಸಿದ್ಧಾಂತ ಇತ್ಯಾಶಂಕ ಅನುದಯಾಯ ಲಿಂಗ ಬಾಹುಲ್ಯೋಕ್ತಿ. ನಾವು ಇಷ್ಟೆಲ್ಲ ಲಿಂಗಗಳನ್ನು ತೋರಿಸಿದ್ವಿ. ಸಯೇಷ ಅಸುಹು, ಸಯೇಷ ಪ್ರಾಣ ಅಂತ ಒಂದು 3-4 ಲಿಂಗಗಳನ್ನ ಆಚಾರ್ಯರು ತೋರಿಸಿದ್ರು. ತಮ್ ದೇವಾ ಪ್ರಾಣಯಂತ ಅಂತ ಒಂದು, ಸಯೇಷೋಸುಹು ಸಯೇಷ ಪ್ರಾಣ ಅಂತ ಒಂದು, ಪ್ರಾಣದ ಚೈತ್ಯ ವಿದ್ಯಾತ್ ಅಂತ ಒಂದು, ಮತ್ತೆ ತದಯಂ ಪ್ರಾಣೋಹಿ ತಿಷ್ಠತೆ ಅಂತ ಇನ್ನೊಂದು. ಇಷ್ಟನ್ನ ಲಿಂಗಗಳೆಲ್ಲ ತೋರಿಸಿದ್ರು. ಇಷ್ಟೆಲ್ಲ ಲಿಂಗ ಯಾಕೆ ತೋರಿಸಿದ್ರು ಅಂದ್ರೆ, ಅಲ್ಲೊಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಆ ಪ್ರಶ್ನೆ ಬರಬಾರದು, ಬಂದ್ರೂ ಕೂಡ ಉತ್ತರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೀಗೆ ಅನೇಕ ಲಿಂಗಗಳನ್ನು ಹೇಳಿದ್ದಾರೆ. ಸರಿ, ಏನದು ಪ್ರಶ್ನೆ ಅಂದ್ರೆ, ಅವ್ರು ಪ್ರಶ್ನೆ ಮಾಡ್ತಾರೆ, ಲಿಂಗೇನ ಪೂರ್ವ ಪಕ್ಷಿತೆ. ಪೂರ್ವ ಪಕ್ಷದವರು ಪ್ರಶ್ನೆ ಮಾಡ್ಲಿಕ್ಕೆ ಏನು ಆಧಾರವಾಗಿತ್ತು? ಲಿಂಗವೇ ಆಧಾರವಾಗಿತ್ತು. ಲಿಂಗ ಅಂತಂದ್ರೆ ಇಂದ್ರಿಯಗಣ ಪಠಿತತ್ವ, ಅದೇ ಲಿಂಗ ಅವರಿಗೆ ಪೂರ್ವ ಪಕ್ಷದಲ್ಲೂ ಪ್ರಶ್ನೆ ಮಾಡುವಾಗ. ತಾವಾ ಈತ ಶೀರ್ಷಂ ಶ್ರಿಯ ಶ್ರಿತಾ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣ. ಅಲ್ಲಿ ಪ್ರಾಣ ಅಂತನ್ನೋದು ವಿಷ್ಣುವಲ್ಲ, ಯಾಕೆಂದ್ರೆ ಇಂದ್ರಿಯ ಸಹ ಅಭಿಧಾನಾತ್. ಭಾಷ್ಯವಾಕ್ಯ ಓದ್ತಾ ಇದ್ದೇನೆ ನಾನು. ಪ್ರಾಣನನ್ನು ಇಂದ್ರಿಯಗಳ ಜೊತೆಗೆ ಹೇಳಿರುವುದರಿಂದ ಅವನು ಇಲ್ಲಿಗೆ ಹೇಳಲ್ಪಟ್ಟಂತ ಪ್ರಾಣ ಅಂದ್ರೆ ವಿಷ್ಣು ಆಗಿರೋ ಸಾಧ್ಯ ಇಲ್ಲ. ಅವನು ಬೇರೆ ಮುಖ್ಯ ಪ್ರಾಣನೋ ಮತ್ತೆ ಯಾವ ಪ್ರಾಣನೋ ಇನ್ನೊಂದಾಗಿರ್ಬೇಕು ಅಂತ ಅವ್ರ ಪ್ರಶ್ನೆ. ಅಂತೂ ಇಂದ್ರಿಯೈಹಿ ಸಹ ಅಭಿಧಾನಾತ್, ಇಂದ್ರಿಯಗಳ ಜೊತೆಗೆ ಹೇಳಿರುವಿಕೆ ಅಥವಾ ಹೇಳಲ್ಪಟ್ಟಿರುವಿಕೆ. ಇಂದ್ರಿಯೈಹಿ ಇನ್ನೊಂದು ಶಬ್ದ ಹೇಳಿದರು, ಇಂದ್ರಿಯಗಣ ಪಠಿತತ್ವ ಅಂತ, ಅದು ಲಿಂಗ. ಆ ಲಿಂಗವನ್ನು ಇಟ್ಕೊಂಡು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ಕೂಡ ಲಿಂಗವನ್ನೇ ಇಟ್ಕೊಂಡು ಸಿದ್ಧಾಂತ ಹೇಳಲಿಕ್ಕೆ ಹೊರಟಿದ್ದೀರಲ್ಲ, ಅದು ಹೇಗೆ? ನೀವು ಬೇರೆ ಒಂದೇನಾದ್ರೂ ಕಾರಣ ಹೇಳಬೇಕು. ಲಿಂಗಗಳೆರಡೂ ಸಮಾನವಾಗಿ ಬಿಡ್ತಾವಲ್ಲ ಅಂತ ಪ್ರಶ್ನೆ ತಾತ್ಪರ್ಯ ಅದು. ಇತಿ ಆಶಂಕ ಅನುದಯಾಯ, ಈ ಪ್ರಶ್ನೆ ಹುಟ್ಟಬಾರದು ಅಂದ್ರೆ ಅಂತ. ಹುಟ್ಟಬಾರದು ಅಂದ್ರೆ ಹುಟ್ಟಿದೆಯಲ್ಲ ಅಂದ್ರೆ, ಹುಟ್ಟಿದ ಪ್ರಶ್ನೆಗೆ ಉತ್ತರ ಸಿಗುವುದರ ಸಲುವಾಗಿ ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಲಿಂಗ ಬಾಹುಲ್ಯ ಉಕ್ತಿ, ಅನೇಕ ಲಿಂಗಗಳನ್ನ ಇಲ್ಲಿ ನಾವು ತೋರಿಸಿದ್ದು ಅದಕ್ಕಾಗಿ. ಅನೇಕ ವೇದವಾಕ್ಯಗಳಲ್ಲಿ ಬಂದಿರುವಂತಹ ಲಿಂಗಗಳನ್ನ ತೋರಿಸ್ತಾ ಇರೋದು ಅದಕ್ಕಾಗಿ. ಯಾಕೆಂದ್ರೆ ಬಾಹುಲ್ಯಸ್ಯಾಪಿ ಪ್ರಾಬಲ್ಯ ಹೇತುತ್ವ, ಅನೇಕ ಲಿಂಗಗಳನ್ನು ಹೇಳಿದಾಗ ಆ ಲಿಂಗ ಬಾಹುಲ್ಯವನ್ನು ಬಂತಲ್ಲ, ಅದು ಪ್ರಬಲ ಆಗ್ತದೆ. ಲಿಂಗ ಬಾಹುಲ್ಯಸ್ಯಾಪಿ ಪ್ರಾಬಲ್ಯ ಹೇತುತ್ವ ಯದಾಹು ದ್ವಿವಿಧಂ ಬಲವತ್ವಂ ಚ ಬಹುತ್ವಾಚ ಸ್ವಭಾವತಃ ಅಂತ. ಪ್ರಾಬಲ್ಯ ಅಂತ ಅನ್ನೋದು 2 ಥರ ಇದೆ. ಅದು ಬಹುವಾದ್ರಿಂದ ಅನೇಕ ಅನುಕೂಲಗಳು, ಅನೇಕ ಸಂಗತಿಗಳು ನಿಮಗೆ ಪೂರಕವಾಗಿರುವುದು, ಅದು ಕೂಡ ಒಂದು ಪ್ರಾಬಲ್ಯಕ್ಕೆ ಕಾರಣ. ಮತ್ತೊಂದು ಸ್ವಭಾವತಃ ಕಾರಣ. ಪ್ರತ್ಯಕ್ಷ ಆಗಮ ಮೊದಲಾದ ಕೆಲವು ಸ್ವಭಾವತಃ ಪ್ರಮಾಣ ಆಗಿಬಿಡ್ತವೆ, ಸ್ವಭಾವತಃ ಪ್ರಬಲ ಆಗಿಬಿಡ್ತವೆ. ಅದಕ್ಕೆ ವಿರುದ್ಧವಾಗಿ ಯಾರೇನು ಹೇಳಿದ್ರು ಕೂಡ ಅದು ಎಂಥ ಲಿಂಗ ಎಂಥದೇ ಆರ್ಗ್ಯುಮೆಂಟ್ ಕೂಡ ನಿಲ್ಲೋದಿಲ್ಲ. ಹೀಗೆ ಬಲವತ್ವ ಅನ್ನೋದು 2 ಥರ ಇದೆ, ಬಹುತ್ವ ಮತ್ತು ಸ್ವಭಾವತಃ ಅಂತ. ಈ ರೀತಿಯಾಗಿ ಅದರ ತಾತ್ಪರ್ಯ. ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿ ತೆಗೀರಿ, ಭಾವದೀಪ. ಅದರಲ್ಲಿ 609ನೇ ಪುಟದಿಂದಲೇ ನಾವು ನೋಡಬೇಕಾದ ಕೆಲವು ಪಾಯಿಂಟ್ಗಳಿವೆ. ಅಥ ದೇವರಥ ಅಂತಿದೆ, ದೇವಸ್ಯ ವಿಷ್ಣು ರಥಃ ದೇವರಥಃ. ಎಲ್ಲ ಆಗಿ ಹೋಗಿದೆ, ಅದನ್ನ ನೀವು ಗುರ್ತು ಮಾಡ್ಕೊಳ್ಳೋ ದೃಷ್ಟಿಯಿಂದ ಇನ್ನೊಂದ್ಸರಿ ರೆಕಾರ್ಡಿಂಗ್ ನಲ್ಲಿ ಹೇಳ್ತಾ ಇದ್ದೇನೆ. ವಾಗ್ದೇವತಾ ಉಮಾ ಉದ್ಧರಣ ಹೇತು ರಜ್ಜು. ಉದ್ಧಿಹಿ ಅಂತಿದೆಯಲ್ಲ, ಆ ಉದ್ಧಿ ಅನ್ನೋ ಶಬ್ದದ ನಿಷ್ಪತ್ತಿ ತೋರಿಸ್ತಾರೆ ನೋಡಿ. ಉದ್ ಅಂತ ಉಪಸರ್ಗ, ಧಿ ಅಂದ್ರೆ ಡುದಾನಿ ಧಾರಣ ಪೋಷಣೆಯುವ ಧಾತು. ಆ ಉದ್ಧಿ ಅಂದ್ರೆ ಎತ್ತಿ ಹಿಡಿಯುವ, ರಥವನ್ನ ಸಪೋರ್ಟ್ ಮಾಡುವಂತಹ ಹಗ್ಗ ಅದು ಅಂತ ಅದರ ತಾತ್ಪರ್ಯ. ಉದ್ಧಿ ಅನ್ನೋ ಶಬ್ದಕ್ಕೆ ಉದ್ಧರಣ ಹೇತುವಾದ ರಜ್ಜು. ಶ್ರೋತ್ರದ ದೇವತೆಗಳಾದ ಚಂದ್ರ ಮತ್ತು ರೋಹಿಣಿಯರು ಪಾರ್ಶ್ವಸ್ಥಾಶ್ವವು, ಪಕ್ಷಸಿ ಅಂತಿದೆ. ಪಕ್ಷ ಅಂದ್ರೆ 2 ಪಕ್ಷಗಳು ಅಂತ ಅರ್ಥ, ಆ ಕಡೆ ಈ ಕಡೆ. ಅವರು 2 ಆ ಕಡೆ ಈ ಕಡೆ ಇರುವ ಕುದುರೆಗಳು.
ಚಕ್ಷುರ್ದೇವತೆಯಾದ ಸೂರ್ಯ ಮತ್ತು ಅವನ ಹೆಂಡತಿಗಳು ಯುಗವಾಹಕ ಪುರಸ್ಥಿತ ವಿಶ್ವ. ಯುಗ ಅಂದ್ರೆ ಅದರ ನೊಗ, ರಥದ ನೊಗ. ಆ ನೊಗವನ್ನು ಹೊತ್ತಂತ ಎದುರುಗಡೆ ಇರುವಂತಹ ಕುದುರೆಗಳು. ಇವರಿಬ್ಬರು ಯುಗವನ್ನ ಹೊತ್ತಿದಾರೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ವ್ಯಾಖ್ಯಾನಕಾರ ಒಬ್ಬೊಬ್ರು ಒಂದೊಂದು ರೀತಿಯಿಂದ ಮಾಡಿದಂತಿದೆ. ಯಾಕಂದ್ರೆ ಉಪನಿಷತ್ನಲ್ಲಿ ಹಾಗೆ ನೇರವಾಗಿ ಏನಿಲ್ಲ. ರಥವನ್ನು ಎಳಿಲಿಕ್ಕೆ ಇವರು ಕೂಡ ಸಹಾಯಕರಾಗ್ತಾರೆ ಅಂತ ಅದರ ತಾತ್ಪರ್ಯ. ಮುಂದೆ ಸಮಾಸ ಅಂತಿದ್ದಾರೆ, ಸಚಾಸವು ಅಂತ. ಅದು ಸುಪ ಇತಿ ಸಮಾಸ. ಸುಪಾಸಹ ಸಮಸ್ಯತೆ ಅಂತ ಸೂತ್ರ ತೋರಿಸಿದ್ದಾರೆ. ನಾನು ಅದನ್ನೇನು ಹೆಚ್ಚು ತೆಗೆದು ನೋಡಲಿಲ್ಲ. ಕರ್ಮಕಾರಕ ಲಾಭಾಯ ತದಯಂ ಪ್ರಾಣೋ ಅಧಿತಿಷ್ಠತಿ ಅಂತ ಹೀಗೆ ಹೇಳಿದಾಗ, ತದಯಂ ಅಂತನ್ನುವುದು ಆ ಮುಖ್ಯ ಪ್ರಾಣಿಗೆ ವಿಷ್ಣುವಿಗೆ ಸಂಬಂಧಪಟ್ಟಿತ್ತು, ಕರ್ತೃವನ್ನು ಹೇಳಿತು. ಕರ್ಮಕಾರಕ ಲಾಭಾಯ ಭಿನ್ನಂ ಪದಂ ಮತ್ವ ಆಹ. ಕರ್ಮಕಾರಕವೂ ಸಿಗಬೇಕಲ್ಲ. ಅಯಂ ಅಂತನ್ನುವುದು ಕರ್ತೃವನ್ನು ಹೇಳಿತು. ಕರ್ಮವನ್ನು ಯಾವುದನ್ನು ಏರ್ತಾನೆ ಅಂತ ಅದು ಬೇಕಲ್ಲ. ಅದಕ್ಕಾಗಿ ತತ್ ಅಂತ ಭಿನ್ನ ಪದವನ್ನು ಇಟ್ಕೊಂಡು ಈಗ ಇನ್ನೊಂದು ರೀತಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ವಿಷ್ಣುರು ವಾಯುಶ್ಚ ತಂ ರಥಂ ಪ್ರಕೃಷ್ಟಾನಂದ ರೂಪಾತ್ವಾತ್ ಪ್ರಾಣಾಖ್ಯವು ಅಧಿತಿಷ್ಠತಃ. ಇವರಿಬ್ಬರು ಕೂಡ ಪ್ರಾಣರು ಅಂತ ಅನಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಪ್ರಕೃಷ್ಟವಾದ ಆನಂದವುಳ್ಳವರಾದ್ರಿಂದ. ನ ಅಂದ್ರೆ ಆನಂದ. ಅವರಿಬ್ಬರು ಅರ್ಥವನ್ನು ಏರಿದ್ದಾರೆ. ಇದು ಐತರೇಯ ಭಾಷ್ಯದಲ್ಲಿ ಹೇಳಿದಂತೆ ಅಂತ ಅದರ ತಾತ್ಪರ್ಯ. ಇತ್ಯರ್ಥಮತ್ವ ಲಿಂಗ ವ್ಯತ್ಯಯೋವ. ಮತ್ತು ಮುಂದೆ ಲಿಂಗೇನ ಪೂರ್ವಪಕ್ಷತೆ ಅಂತಿದೆಯಲ್ಲ. ಲಿಂಗೇನ ಪೂರ್ವಪಕ್ಷತೆ ಅನ್ನೋದಕ್ಕೆ ಇಂದ್ರಿಯೈ ಸಹ ವಿಧಾನಾತಿತ್ಯುಕ್ತ ಲಿಂಗೇನ. ಇಂದ್ರಿಯಗಳ ಪಠಿತತ್ವ ಅನ್ನೋದೇ ಒಂದು ಲಿಂಗ. ಅದರ ಮೂಲಕ ನಾವು ಹೇಳಿದಾಗ ನೀವು ಮತ್ತೆ ಲಿಂಗದಿಂದಲೇ ಸಿದ್ಧಾಂತ ಹೇಳ್ತಿದ್ದೀರಲ್ಲ ಅಂತ ಪ್ರಶ್ನೆ. ಲಿಂಗ ಬಾಹುಲ್ಯ ಅಂತ ಆಮೇಲೆ ಇದೆಯಲ್ಲ. ಏತಲ್ಲಿಂಗಾನಾಂ ಏವ ಉಕ್ತಿಸ್ತು ವಕ್ಷಮಾಣ ಸ್ಮೃತಿ ಗೃಹೀತತ್ವ ಅದಿತಿ ಭಾವ. ಅದನ್ನೇನು ಬೇಡ. ಅನೇಕ ಲಿಂಗಗಳು, ಅನೇಕ ವೇದವಾಕ್ಯಗಳನ್ನು ನಾವು ಕೊಟ್ಟಿದ್ದೇವೆ. ಅದ್ಯಾವುದು ಅಂದ್ರೆ ವಿಷ್ಣು ತತ್ವ ನಿರ್ಣಯೋಕ್ತ ಬ್ರಹ್ಮತರ್ಕ ವಚನಾನುಸಾರೇಣ. 606ನೇ ಪುಟದಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿ ಸ್ವಲ್ಪ ಗಮನಕ್ಕೆ ಬಂತು, ನೋಡಿದೆ. ವಾಗ್ ಉದ್ಧಿ ಅಂತಿದೆ. ಉದ್ಧಿ ಅಂದ್ರೆ ಇತ್ಯತ್ರ ಉದ್ಧಿ ಪದೇನ ಅಶ್ವಬಂಧನಾಯ ರಥಾಗ್ರೆ ರಚಿತ ದಾರು ವಿಶೇಷ ಕಥ್ಯತೆ ಅಂತ ಇದೆ. ಉದ್ಧಿ ಅಂದ್ರೆ ಏನು ಅಂತ ಪ್ರಶ್ನೆ ಬಂದ್ರೆ, ರಥಾಗ್ರೆ ರಥಾಗ್ರೆ ರಥದ ಅಗ್ರಭಾಗದಲ್ಲಿ ಅಶ್ವಬಂಧನಾಯ ಅಶ್ವಗಳನ್ನು ಕಟ್ಟುವುದಕ್ಕೋಸ್ಕರ ಏನೊಂದು ದಾರು ವಿಶೇಷ ಮರದ ಒಂದು ಉಪಕರಣ ಇರ್ತದೆ. ಆ ಉಪಕರಣವನ್ನೇ ಉದ್ಧಿ ಎಂಬ ಶಬ್ದದಿಂದ ಹೇಳಿದ್ದಾರೆ ಅಂತ ವಾದಿರಾಜ ಸ್ವಾಮಿಗಳು ಅದಕ್ಕೆ ಬೇರೆ ಅರ್ಥ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಗಮನಿಸಬೇಕು. ವಾದಿರಾಜ ಸ್ವಾಮಿಗಳು ಹೀಗೆ ಹೇಳಿದ್ದನ್ನು ಗಮನಿಸಿದ್ದೇವೆ. ಇತರೆ ಭಾಷ್ಯದಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾದ ವಿವರಣೆ ಇದೆ, ನಾವೀಗಾಗಲೇ ನೋಡಿದ್ದೇವೆ. ಉದ್ಧಾರಣಾರ್ಥಂ ಏತೇಷಾಂ ಉಮಾ ವಾಚಿ ಸಮಾಸ್ಥಿತ ನಾಗಾಕಾರ ಇವ ರಶ್ಮಿತ್ವಂ ಅಗಮದ್ ವೈಷ್ಣವೇ ರಥೆ. ರಶ್ಮಿ ಅಂದ್ರೆ ಹಗ್ಗ ಅಂತ, ಹೀಗದು ರಶ್ಮಿ ಅಂದ್ರೆ ಕಡಿವಾಣ. ಆ ಅರ್ಥನೇ ನಮಗೆ ಹೆಚ್ಚು ಸ್ವೀಕಾರಕ್ಕೆ ಯೋಗ್ಯವಾದ್ದು. ವಾದಿರಾಜ ಸ್ವಾಮಿಗಳು ಹೇಗೆ ಹೇಳಿದ್ದಾರೆ ಅಂತ ಅನ್ನೋದನ್ನು ಕೂಡ ಗಮನಿಸಿದ್ದೇವೆ ಅಷ್ಟೆ. ವಾದಿರಾಜ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಮುಂದೆ ಇಂದ್ರಿಯಾಭಿಮಾನಿ ದೇವಾನಾಂ ಅಪಿ ದೇಹ ಏಕದೇಶಸ್ಥತ್ವೇಪಿ. ಇಂದ್ರಿಯಾಭಿಮಾನಿ ದೇವತೆಗಳದ್ದು ಕೂಡ ದೇಹದ ಒಂದು ಭಾಗದಲ್ಲಿ ಇದ್ರೂ ಕೂಡ ಅವ್ರು ಅಲ್ಲಲ್ಲಿ ಇರ್ತಿರ್ತಾರೆ, ಎಲ್ಲ ತತ್ವಾಭಿಮಾನಿ ದೇವತೆಗಳು. ಆದರೆ ರಥ ಮಧ್ಯದಲ್ಲಿ ರಥಿಕನಂತೆ ಇರುವವರು ದೇಹಾಂತರ್ಗತ ಹೃತ್ಪುಂಡರೀಕೆ ಪ್ರಾಣ ಅಧಿಕೃತತ್ವೇನ ಅಧಿತಿಷ್ಠತೆ. ರಥದ ಮಧ್ಯದಲ್ಲಿ ಇರುವಂಥವ್ರು ಯಾರು? ಈ ಇಬ್ಬರು ಪ್ರಾಣರು ಮಾತ್ರ, ಮುಖ್ಯ ಪ್ರಾಣ ಮತ್ತು ಪರಮಾತ್ಮ ಮಾತ್ರ ಅಂತ ಹೀಗದ ತಾತ್ಪರ್ಯ. ಅಭಿನವ ಚಂದ್ರಿಕಾ ಟಿಪ್ಪಣಿ ಗಮನಿಸಿ 611ನೇ ಪುಟದಲ್ಲಿ ತತಶ್ಚ ಏವಂ ಭಾಷ್ಯವಾಕ್ಯ ಪಾಠ ಪ್ರಾಣೋ ವಿಷ್ಣುರಿತ್ಯುಕ್ತಂ ತತ್ರ ತಾವಾಯೇತಾಃ ಶೀರ್ಷನ್ ಶ್ರಿಯಶ್ರಿತಾಃ ಚಕ್ಷುಶ್ರೋತ್ರ ಮನೋವಾಕ್ ಪ್ರಾಣಃ ಇತ್ಯಾರಭ್ಯ ಬಹುಷು ಸ್ಥಳೇಷು ಪ್ರಾಣಃ ಶ್ರೂಯತೆ ಇತಿ ಅಂತ ಹೀಗೆ ಭಾಷ್ಯವಾಕ್ಯ ಅಭಿನವ ಚಂದ್ರಿಕಾಕಾರರು ಗುರುತಿಸಿದ್ದಾರೆ. ಆದರೆ ಈಗ ನಾವು ನೋಡ್ತಿರುವ ಭಾಷ್ಯ ಪಾಠದಲ್ಲಿ ಆ ಶ್ರೂಯತೆ ಅಂತ ಅನ್ನೋದು ಕಾಣಿಸೋದಿಲ್ಲ. ಪೂರ್ವ ಪಕ್ಷದಲ್ಲಿ ಬಂದಿರೋದಿದೆಲ್ಲ
ಶ್ರೂಯತೆ ಅಂತನ್ನೋದು ಕಾಣಿಸೋದಿಲ್ಲ. ಇದು ಯಾಕೆ ಹಾಗೆ ಅಂದ್ರೆ, ಟೀಕಾದಲ್ಲಿ, ತತ್ವಪ್ರಕಾಶಿಕಾ ಟೀಕಾದಲ್ಲಿ ಐತರೇಯೇ ಚ ಕಶ್ಚಿತ್ ತಾವಾ ಏತ ಇತ್ಯಾರಭ್ಯ ಬಹುಷು ಸ್ಥಳೇಶು ಪ್ರಾಣಃ ಶ್ರೂಯತೆ ಅಂತಿದೆ. ಅದಕ್ಕೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಅಭಿನವ ಚಂದ್ರಿಕಾಕಾರರು ಹೀಗೆ ಹೇಳಿದ್ದಾರೆ, ಭಾಷ್ಯವಾಕ್ಯನೇ ಈ ತರ ಇದೆ ಅಂತ. ಆದ್ರೆ ಇವತ್ತಿನ ಭಾಷ್ಯವಾಕ್ಯ ಹಾಗೆ ಕಾಣಿಸ್ತಾ ಇಲ್ಲ ಅಂತ ಇರೋದನ್ನು ಸ್ವಲ್ಪ ಗಮನಿಸಿದ್ರೆ ಸಾಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.